ವೆಲ್ಕಮ್ ಬ್ಯಾಕ್. ಪಹಲ್ಗಾಮ್ನಲ್ಲಿ ಉಗ್ರರ ನರಮೇಧ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸೇಡಿನ ಜ್ವಾಲೆ ಹುರಿಯಲಾರಂಭಿಸಿದೆ. ಗಡಿಯಲ್ಲಿ ಮಿಲಿಟರಿ ಪಡೆ ಸಜ್ಜಾಗಿರುವ ವೇಳೆ ಪಾಕಿಸ್ತಾನದ BSF ಯೋಧನನ್ನ ವಶಕ್ಕೆ ಪಡೆದು ಉದ್ದಟನ ಪಾಕಿಸ್ತಾನದವರು ನಮ್ಮ ಭಾರತದ BSF ಯೋಧನನ್ನ ವಶಕ್ಕೆ ಪಡೆದು ಉದ್ದಟತನವನ್ನು ಮೆರೆದಿದ್ದಾರೆ. BSF ಯೋಧ PK ಸಿಂಗ್ ಅವರನ್ನ ಪಾಕ್ ಗಡಿ ಪ್ರವೇಶಿಸಿದ ಆರೋಪದ ಮೇಲೆ ವಶಕ್ಕೆ ಪಡೆಯಲಾಗಿದೆ. ಪಂಜಾಬ್ನ ಫಿರೋಜ್ಪುರ ಗಡಿಯಲ್ಲಿ ಈ ಘಟನೆ ನಡೆದಿದೆ. ಪಾಕ್ ರೇಂಜರ್ಸ್ ತುಕಡಿಯಿಂದ BSF ಯೋಧನನ್ನ ವಶಕ್ಕೆ ಪಡೆದು ಹಿಂಸಿಸಲು ಆರಂಭಿಸಿದ್ದಾರೆ. ಗಡಿ ಭದ್ರತಾ ಪಡೆ PK ಸಿಂಗ್ ಅವರನ್ನ ಪಾಕಿಸ್ತಾನದ ವಶಕ್ಕೆ ಪಡೆದ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿಬಿಟ್ಟಿದ್ದಾರೆ. BSF ಯೋಧ PK ಸಿಂಗ್ ಪಂಜಾಬ್ನ ಗಡಿ ಕಾಯ್ತಾ ಇದ್ರು. ಆಕಸ್ಮಿಕವಾಗಿ ಪಾಕ್ ಗಡಿ ದಾಟಿದ್ದ ಅಂತ ಹೇಳಲಾಗ್ತಾ ಇದೆ. ಅದು ಇನ್ನೂ ಕೂಡ ಸಾಬೀತಾಗಬೇಕು. ಅವರನ್ನ ಪಾಕ್ ರೇಂಜರ್ಸ್ ಪಡೆ ವಶಕ್ಕೆ ಪಡ್ಕೊಂಡಿದೆ. ಈ ಘಟನೆಯನ್ನ ಖಂಡಿಸಿರುವಂತಹ ಭಾರತ ತಕ್ಷಣವೇ ಯೋಧನನ್ನ ಬಿಡುಗಡೆ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಬಗ್ಗೆ ಪಾಕಿಸ್ತಾನ ರೇಂಜರ್ಸ್ ಮುಖ್ಯಸ್ಥ ಜೊತೆ ಕೂಡ BSF ಮುಖ್ಯಸ್ಥ ತುರ್ತು ಸಭೆಯನ್ನ ನಡೆಸಿದ್ದಾರೆ. ತಕ್ಷಣವೇ ಭಾರತೀಯ ಯೋಧನನ್ನ ಬಿಡುವಂತೆ ಭಾರತ ತಾಕೀತು ಮಾಡಿದೆ. ಬಿಡದೆ ಹೋದ್ರೆ ತೋರಿಸುತ್ತೆ. ಹಿಂದೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕ್ಕ ಉತ್ತರವನ್ನ ಕೊಟ್ಟಿದೆ. ಈಗಲೂ ಮತ್ತೆ ಆ ಉತ್ತರ ಬಯಸಿದ್ರೆ ಆಗತ್ತೆ. ಅಭಿನವ್ ಅವರನ್ನ ಏನು ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂಸಿಸಿದ್ರು, ಏರ್ ಸ್ಟ್ರೈಕ್ ಮಾಡಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈಗ ಅಭಿನಂದನ್ ಅಲ್ವಾ ಅವರ ಹೆಸರು, ಅಭಿನಂದನ್ ವರ್ಧಮಾನ್ ಅಭಿನಂದನ್ ವರ್ಧಮಾನ್ ಅವ್ರನ್ನ ವಶಕ್ಕೆ ಪಡೆದಾಗ ಗೊತ್ತಾಗಿದೆ ಅದ್ರ ಉತ್ತರ ಹೇಗಿತ್ತು ಅಂತ. ಈಗ ಬಾಲ ಬಿಚ್ಚಿದ್ರೆ ಈಗಲೂ ಇದೆ. ಅವಾಗೂ ಕೂಡ ಪಾಪ ಅಭಿನಂದನ್ ವರ್ಧಮಾನ್ ಅವರನ್ನ ಇದೇ ರೀತಿ ಮಾಡಿದ್ರು. ಅಲ್ಲಿ ಪಾಕಿಸ್ತಾನದ ಸ್ಥಳೀಯರು ಅಭಿನಂದನ್ ವರ್ಧಮಾನ್ ಅವರನ್ನ ಹಿಂಸೆ ಮಾಡಿ ಹಿಂಗೆಲ್ಲ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲ ಹರಿಬಿಟ್ಟು ಅವ್ರ ಮೇಲೆ ಹಲ್ಲೆನೂ ಮಾಡಿದ್ರು. ಆಮೇಲೆ ಒತ್ತೆಯಾಳ ಮಾಡ್ಕೊಂಡಿದ್ರು. ಅದಾದ ನಂತರ ಒಬ್ಬ ಮಹಿಳೆ ಮಿಲಿಟರಿ ಮುಖ್ಯಸ್ಥೆ ಒಬ್ಬ ಮಹಿಳೆ ಹೋಗಿ ಬಿಡಿಸ್ಕೊಂಬಂದ್ರು ರೀ. ಹೆಣ್ಮಗಳು ಹೋಗಿ ಬಿಡಿಸ್ಕೊಂಬಂದ್ರು. ಏನ್ ಅನ್ಕೊಂಡಿದ್ದೀರಿ? ಭಾರತದಲ್ಲಿ ಆ ತರ ಒಂದು ಶೌರ್ಯ ಇದೆ, ಅಷ್ಟು ಸುಲಭ ಅಲ್ಲ. BSF ಯೋಧ ಈಗ ಗಡಿ ದಾಟಿ ಬಂದಿದ್ದ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ಅದಿನ್ನೂ ಸಾಬೀತಾಗಿಲ್ಲ. ಅವ್ರು ಅಕಸ್ಮಾತ್ ಆಗಿ ಗಡಿ ದಾಟಿ ಹೋಗಿದ್ರು ಅನ್ನುವಂತ ಆರೋಪವನ್ನ ಪಾಕಿಸ್ತಾನ ಮಾಡ್ತಾ ಇರೋದು. ಆ ರೇಂಜರ್ಸ್ ಏನು ಯೋಧರ ತಂಡ ಇದೆ, ಆ ತಂಡ ಹೇಳ್ತಾ ಇರೋದು ಅವರು ಗಡಿ ದಾಟಿ ಬಂದಿದ್ರು, ಅದಕ್ಕೆ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ. ನೋ, ಅದಿನ್ನೂ ಸಾಬೀತಾಗಬೇಕು. ನಮ್ಮ ಯೋಧನ ರಿಯಾಕ್ಷನ್ ನಮಗೆ ಬೇಕಲ್ಲ. ನಮ್ಮ ಯೋಧ ದಾಟಿ ಹೋಗಿದ್ನ, ಯಾಕಂದ್ರೆ ಅವ್ರು ವಶದಲ್ಲಿದ್ದಾನೆ. ಈಗ ಅವರ ಒಂದು ಸ್ಟೇಟ್ಮೆಂಟ್ ಬಂದ ಮೇಲೆ ಗೊತ್ತಾಗತ್ತೆ ಏನಂತ. ಸದ್ಯ ರೇಂಜರ್ಸ್ ಏನು ಯೋಧರ ಮುಖ್ಯಸ್ಥರು ಮತ್ತೆ BSF ಯೋಧರ ಮುಖ್ಯಸ್ಥರು ಇಬ್ರು ಕೂಡ ಪರಸ್ಪರ ಮಾತನಾಡ್ತಾ ಇದ್ದಾರೆ. ಅಕಸ್ಮಾತ್ ಇವರೇನಾದ್ರೂ ನಮ್ಮ ಯೋಧನಿಗೆ BSF ಯೋಧನಿಗೆ ಹಲ್ಲೆ ಮಾಡೋದು ಅಥವಾ ಹಿಂಸೆ ಮಾಡೋದು ಏನಾದರೂ ಮಾಡಿದ್ರೆ, ಅಥವಾ ಅವ್ರನ್ನ ಬೆದರಿಸಿ ಅವರಿಂದ ಮಾಹಿತಿ ಪಡ್ಕೊಳ್ಳುವಂತ ಪ್ರಯತ್ನಗಳು ಇಂಥವೇನಾದ್ರೂ ಮಾಡಿದ್ರೆ ಖಂಡಿತವಾಗ್ಲೂ ತಕ್ಕ ಪಾಠವನ್ನು ಕೊಡ್ತಾರೆ. ಈ ಹಿಂದೆ ಅಭಿನಂದನ್ ವರ್ಧಮಾನ್ ಅವರನ್ನ ವಶಕ್ಕೆ ಪಡೆದಾಗ ನಮ್ಮ ಮಿಲಿಟರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌಪ್ಯತೆ ವಿಚಾರಗಳನ್ನ ಬಾಯಿ ಬಿಡಿಸೋದಕ್ಕೆ ಅವ್ರನ್ನ ಹಿಂಸೆಗೊಳಪಡಿಸಲಾಗಿತ್ತು. ಆ ಎಲ್ಲ ವಿಚಾರಗಳು ಕೂಡ ಜಗಜ್ಜಾಹೀರಾಗಿತ್ತು. ಮತ್ತೆ ಈ ವಿಶ್ವದ ಮುಂದೆ ಪಾಕಿಸ್ತಾನ ಅವತ್ತು ತಲೆ ತಗ್ಗಿಸ್ಬೇಕಾಯ್ತು ಆ ಘಟನೆಯಲ್ಲಿ. ಸೊ ಹಾಗಾಗಿ ಮತ್ತೊಮ್ಮೆ ಭಾರತೀಯ ಯೋಧನನ್ನ ಕೆಣಕಿ, ಭಾರತೀಯ ಯೋಧನನ್ನ ಹಿಂಸಿಸಿ ಮತ್ತೆ ವಿಶ್ವದ ಮುಂದೆ ನೀವು ಇನ್ನೊಂದ್ಸರಿ ಬೆತ್ತಲಾಗಬೇಡಿ. ಬಹಳ ಹುಷಾರಾಗಿ ನೀವೇನ್ ಕೆಲಸ ಮಾಡಿದಿರಿ, ತಪ್ಪು ಮಾಡಿದಿರೋ ಸರಿ ಮಾಡಿದಿರೋ ನೋಡ್ಕೊಂಡು ನಮ್ಮ ಯೋಧನನ್ನ ವಾಪಸ್ ಕಳಿಸಿದ್ರೆ ಉತ್ತಮ. ಇಲ್ಲಾಂದ್ರೆ ಈ ಕೊತ ಅಂತ ಕುದಿಯೋ ಟೈಮಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರೆ ಸರ್ವನಾಶ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ.